ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಮ್ಯಾಗಿ ಯಾವ ರೀತಿ ಮಾಡ್ತೀನಿ ಅಂತ ಶಾರ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮತ್ತೊಮ್ಮೆ ಇದು ಲೆಂತಿ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ಆಯಿಲ್ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಆನಿಯನ್ನು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಒಂದು ಕ್ಯಾರೆಟು, ಒಂದು ಟೊಮೆಟೊ ಹಾಕಿ ಸ್ವಲ್ಪನೇ ಚಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತು ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದ್ರೂ ಆಪ್ಷನ್ ಚೆನ್ನಾಗೇ ಇರುತ್ತೆ. ಇದು ಬಂದುಬಿಟ್ಟು ನಾನು ಯೂಸ್ ಮಾಡ್ತಾ ಇರೋ ಮ್ಯಾಗಿ ಬಂದುಬಿಟ್ಟು ಗೋಧಿದು ಮ್ಯಾಗಿ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದು ಡಿಮಾರ್ಟಲ್ಲಿ ಸಿಕ್ಕುತ್ತೆ, ಅದು ಚೆನ್ನಾಗಿರುತ್ತೆ ಒಂಥರ. ಮತ್ತು ನಾರ್ಮಲ್ ಮ್ಯಾಗಿನೂ ಮಾಡ್ಕೋಬೋದು, ಅದರಲ್ಲಿ ಸ್ವಲ್ಪ ಮೈದಾ ಮಿಕ್ಸ್ ಆಗಿರುತ್ತೆ. ಇದು ಓನ್ಲಿ ಗೋಧಿದು, ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ಈ ಸತಿ ಆಪ್ಷನಲ್ಲಿ ಇದು ತೊಗೊಂಡೆ ನಾನು. ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟು ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕಂದರೆ ಮ್ಯಾಗಿ ಮಸಾಲೆ ಪೌಡ್ರಲ್ಲಿನೂ ಉಪ್ಪಿರುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮ್ಯಾಗಿ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಂಬಿಟ್ಟು, ಆದಮೇಲೆ ನಾನು 2 ಪ್ಯಾಕ್ಸ್ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನು ತಗೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಟರೆ ನಮ್ಮ ಮ್ಯಾಗಿ ಉದ್ರುದ್ರಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಮನ್ವಿಗೆ ಮ್ಯಾಗಿ ಅಂದರೆ ಇಷ್ಟ ಆಗುತ್ತೆ, ಬಟ್ ನಾನು ತುಂಬ ಕಡಿಮೆ ಮಾಡಿಕೊಡೋದು, ಮಂತ್ಲಿ ಒನ್ಸ್ ಮಾಡ್ಕೊಡ್ತೀನಿ ಅಷ್ಟೇ. ಯಾಕಂದರೆ ಇದೆಲ್ಲ ಸುಮ್ಮನೆ ಒಂಥರ ಜಂಕ್ ಫುಡ್ ಅಂತಲೇ ಹೇಳ್ಬೋದು ಇದೂ. ಯಾಕಂದರೆ ಇದೇನು ಪ್ಯಾಕೆಟಲ್ಲಿ ಸಿಕ್ಕುತ್ತಲ್ವ, ಸೊ ಮ್ಯಾಗಿನೂ ಅಷ್ಟು ಒಳ್ಳೆಯದಲ್ಲ ಅಂತಾರಲ್ವ. ಸೊ ಹಾಗಾಗಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 4 ಮಿನಿಟ್ಸ್ ಬಿಟ್ಬಿಟ್ರೆ ನಮ್ಮ ಮ್ಯಾಗಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನಾನು ಮನ್ವಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವ್ನು ತುಂಬ ವೇಟ್ ಮಾಡ್ತಾನೆ, ಅಮ್ಮ ಬೇಕಮ್ಮ ನಂಗೆ ಮ್ಯಾಗಿ ಅಂತ. ಹಂಗು ಹಿಂಗು ಮಾಡಿ ನಾನು ವರ್ಕ್ ಮಾಡಿಕೊಂಡು ಅವನಿಗೆ 7 o'clock ಮಾಡಿಕೊಟ್ಟೆ. ಏನಕ್ಕಂದರೆ ಅವನಿಗೂ ಎಕ್ಸಾಮ್ ಇತ್ತು, ಅವನು ಓದಿಸ್ತಾ ಇದ್ರು ಅವನಿಗೆ. ಆದಮೇಲೆ ನೈಟ್ ಡಿನ್ನರ್ಗೆ ಮಾಡಲೇಬೇಕಲ್ವ, ಸೊ ನಾನು ಅಳಸಂಡೆ ಕಾಳು ಪಲ್ಯ ಮಾಡಿದ್ದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ನಿಮ್ಮ ಆಪ್ಷನಲ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಯೂಸ್ ಮಾಡಿದ್ದೆ. ಅಳಸಂಡೆ ಕಾಳು ಯಾವುದಾದ್ರೂ ಕಾಳು ಹೆಲ್ತ್ಗೆ ತುಂಬ ಒಳ್ಳೆಯದಲ್ವ. ಸೊ ಈ ಕಾಳಲ್ಲಿ ನಾನು ಮುಲ್ಲಂಗಿ ಬರುತ್ತಲ್ವ, ಮುಲ್ಲಂಗಿ ಮತ್ತು ಇದು ಚೋಳೆಕಾಯಿ ಬರುತ್ತಲ್ಲ, ಗೋರಿಕಾಯಿ, ಅದನ್ನು ಯೂಸ್ ಮಾಡಿದ್ದೆ. ನಮ್ಮ ಚಿಕ್ಕಾಗ್ಲಿರಾಗ ಅಳಸಂಡೆ ಕಾಳು ಜೊತೆ ನಮ್ಮ ದೊಡ್ಡಮ್ಮ ಮತ್ತು ಮುಲ್ಲಂಗಿ ಮತ್ತು ಚೋಳೆಕಾಯಿ ಬರುತ್ತಲ್ಲ ಅದನ್ನು ಬೇಯಿಸ್ಬಿಟ್ಟು ಹಾಕೋರು. ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಹಾಕೋರು, ತುಂಬ ಟೇಸ್ಟಿಯಾಗಿರ್ತಾಯಿತ್ತು. ಸೊ ಅದನ್ನೇ ನಾನು ಟ್ರೈ ಮಾಡಿದ್ದೀನಿ, ಚೆನ್ನಾಗೇ ಇತ್ತು. ಆದಮೇಲೆ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಜಜ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕಿ, ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಧನಿಯಾ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಲ್ರೆಡಿ ಅಳಸಂಡೆ ಕಾಳನ್ನ ನಾನು ಬೇಯಿಸಿಟ್ಕೊಂಡಿದ್ದೆ. ಆ ಬೇಯಿಸಿಟ್ಕೊಂಡಿರೋ ಅಳಸಂಡೆ ಕಾಳು ಮತ್ತು ಇದು ಮುಲ್ಲಂಗಿ ಮತ್ತು ಚೋಳೆಕಾಯಿ ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಈ ಅಳಸಂಡೆ ಕಾಳು ಪಲ್ಯನೂ ರೆಡಿ ಆಗುತ್ತೆ. ಯಾರಿಗೆಲ್ಲ ಈ ಅಳಸಂಡೆ ಕಾಳು ಪಲ್ಯ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಟೇಸ್ಟೂ ಇರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ನೋಡಿ, ನಾನು ಬೇಯಿಸಿಟ್ಕೊಂಡಿರೋ ಅಂಥ ಮುಳ್ಳಂಗಿ ಮತ್ತು ಚೋಳೆಕಾಯಿನೂ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಅಷ್ಟು ಓಕೆ. ದೋಸೆಗೆ ಒಂಥರ ಸಾಗು ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ರೀತಿ ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಚಪಾತಿ ಹಿಟ್ಟನ್ನು ಕಲಸಿದ್ದು ನಿನ್ನೆದು, ಮತ್ತು ಅದಿಷ್ಟು ಸಾಲಲ್ಲ ಅಂತ ಇನ್ನೂ ಕಲಸಿಟ್ಟಿದ್ದೆ ಹಿಟ್ಟು. ಚಪಾತಿ ಹಿಟ್ಟನ್ನು ಕಲಸಿದ್ದಾಯಿತು. ಆದಮೇಲೆ ಚಪಾತಿ ಒತ್ಬಿಟ್ಟು ಸುಡೋದು. ಈ ರೀತಿ ಇತ್ತು ನನ್ನ ನೈಟ್ ರೊಟೀನು. ಈವ್ನಿಂಗ್ ಅಂದರೆ ನೈಟ್ ಅಂದರೆ ನಾನು ಸ್ವಲ್ಪ ವರ್ಕ್ ಮಾಡ್ಕೊತೀನಲ್ಲ, ವರ್ಕ್ ಮಾಡ್ತಾ ಇದೂ ಬೇಗ ಮಾಡ್ಕೊಂಬಿಟ್ಟೆ. ಏನಕ್ಕಂದರೆ ಮನ್ವಿಕ್ ಎಕ್ಸಾಮ್ ತುಂಬ ಕಷ್ಟ ಅನ್ನಿಸ್ತಾ ಇದೆ, ಓದಿಸೋದು ಎಲ್ಲ ಇದು ಮಾಡೋದು. ನೋಡ್ಬೋದು ನೈಟ್ ಕಿಚನ್ ಕ್ಲೀನ್ ಎಲ್ಲ ಯಾವ ರೀತಿ ಆಗಿದೆ ಅಂತ. ನಿಮಗೂ ಏನಾದರೂ ಕಿಚನ್ ಕ್ಲೀನು ನೈಟೇ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದಮೇಲೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಸೋಕ್ ಮಾಡಿ ಇಟ್ಟಿದ್ದೆ ಮಾರ್ನಿಂಗ್ ತಿನ್ನೋದಕ್ಕೆ. ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ಇದೆ, ಸಬ್ಸ್ಕ್ರೈಬ್